ಕಿರುಕುಳ ಹಾಕ್ತಿತ್ತು ಮೇಡಮ್. ಶ್ರೀನಿವಾಸ್ ಸರ್ ಸ್ವಲ್ಪ ತಾಯಿ ಹ್ಯಾಂಡಿಕ್ಯಾಪ್ಟ್ ಮೇಡಮ್. ಆದರೂ ಗಂಡನೇ ಬೇಕು ಅಂತ ನನಗೆ ಕೌನ್ಸಿಲಿಂಗ್ ಕೊಡ್ಸಿ ಅಂತ ಹೇಳಿದೆ, ಮಹಿಳಾ ಸಂಘದಲ್ಲಿ ಕಳಿಸ್ಕೊಡಿ ಅಂತ ಹೇಳಿದೆ. ಆದರೂ ಅವ್ರು ಬರಲಿಲ್ಲ ಮೇಡಮ್. ನನ್ನ ಗಂಡ ಇನ್ನು ಯಾವ ಕಡೆನೂ ನಾನು ಆಗಲಿಲ್ಲ ಮೇಡಮ್. ನನ್ನ ಕೈಲಿ ಅಂದರೆ ಹಾಸ್ಪಿಟ್ಲ್ ಹತ್ರ ಬಂದು ನಾನು ವೀಡಿಯೋ ಸ್ಟೇಟ್ಮೆಂಟಲ್ಲಿ FIR ಬೇಡ ಸರ್, ನಾನು ಕೌನ್ಸಿಲಿಂಗ್ ಹೋಗ್ತೀನಿ ಅಂತಂದರು. ಆದರೂ PSI ವೇಣುಗೋಪಾಲ್ ಸರ್ FIR ಮಾಡಿದ್ದಾರೆ ಮೇಡಮ್. ಮಾಡಿದ್ದಾರೆ. ಮತ್ತು ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದೆ ಮೇಡಮ್. ನನ್ನ ಗಂಡ ನಾನು ವೆಟರ್ನರಿಯಲ್ಲಿ ಔಟ್ಸೋರ್ಸಾಗಿ ವರ್ಕ್ ಮಾಡ್ತೀನಿ. ಆಫೀಸ್ಗೆ ಹೋಗಿ ಬರೋಷ್ಟರಲ್ಲಿ ನನ್ನ ಲಗೇಜ್ ಎಲ್ಲ ಹೊರಗಡೆ ಹಾಕಿಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ ಮೇಡಮ್ ನನ್ನ ಗಂಡ. ಮತ್ತು ಸ್ಟೇಷನ್ ಹತ್ರ ಬಂದು ಕೇಳಿದ್ರೆ ಸರ್ ಸ್ವಿಚ್ ಆಫ್ ಇದೆ, ಎಲ್ಲಿ ಹೋಗಿದ್ದಾರೋ ಏನೋ ಅಂತ. ಅವ್ರ ಮನೆಯವ್ರಿಗೆ ಕಾಲ್ ಮಾಡಿ ನಿಮ್ಮ ಗಂಡಿಗೆ ಏನಾದರೂ ನಿಂದೇ ಜವಾಬ್ದಾರಿ, ನೀವು ನನಗೆ ಬಿಡಲ್ಲ ಅಂತ ಆಕ್ಷನ್ ಮಾಡ್ಬೇಕು ಸರ್. ಅಟ್ಲೀಸ್ಟ್ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ಳಿ ಅಂತ ಕೇಳಿದ್ದೀನಿ ಮೇಡಮ್. 2.5 ತಿಂಗಳಾಯಿತು, ತಗೊಳ್ಳೇ ಇಲ್ಲ ಮೇಡಮ್. ADGP ಹತ್ರ ಹೋಗಿದ್ದೀನಿ, IG ಸರ್ ಹತ್ರ ಹೋಗಿದ್ದೀನಿ, ಜಡ್ಜ್ ಮೇಡಮ್ ಹತ್ರ ಹೋಗಿದ್ದೀನಿ, SP ಸರ್ಗೆ ಲೆಟರ್ ಕೊಟ್ಟಿದ್ದು, DYSP ಸರ್ಗೆ ಲೆಟರ್, ಎಲ್ಲ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಮೇಡಮ್. 2.5 ತಿಂಗಳಾದ ನಂತರ ತಗೊಂಡ್ರು. ADGP ಸರ್ ಕಾಲ್ ಮಾಡಿದ್ಮೇಲೆ ಇವ್ರಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಂಡಿದ್ದಾರೆ. ತಗೊಂಡು ಕಳಿಸಿದ್ರು. ಬಂದು ಏನು ಹೇಳ್ತಾನೆ, ನಾನು ಇನ್ನು ಮದುವೆ ಆಗಿಲ್ಲ ಅಂತ ಹೇಳ್ತಿದ್ದೆ ಮೇಡಮ್. ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀವಿ, ಮಗು ಇಲ್ಲ ಮೇಡಮ್. ಮಗು ಇಲ್ಲ, ಇನ್ನು 7 ಮಂತ್ಸ್ ಆಗಿದೆ ಆಗಿದೆ ಮೇಡಮ್. ಟೆಂಪಲಲ್ಲೂ ಆಗಿದ್ದೀವಿ. ನಾನು ಇನ್ನು ಮದುವೆನೇ ಆಗಿಲ್ಲ, ನಾನು ನಿನ್ನ ಜೊತೆ ಬರಲ್ಲ, ಡಿವೋರ್ಸ್ ಕೊಡು. ನಮ್ಮದು ST ಕ್ಯಾಸ್ಟ್ ಇದೆ ಮೇಡಮ್, ನಮ್ಮದು ಇಂಟರ್ ಕ್ಯಾಸ್ಟ್ ಇದೆ, ನಾನು ಆಗಲ್ಲ, ನಾನು ನಮ್ಮ ಅಕ್ಕ ಮಗಳನ್ನ ಆಗಬೇಕು, ಡಿವೋರ್ಸ್ ಕೊಡು. ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ, ಫೋನ್ ಸ್ವಿಚ್ ಆಗಿ ಬರ್ತಿದೆ ಸರ್. ನಿಮ್ಗೆ ಮಾಹಿತಿ ಗೊತ್ತಿದ್ರೆ ಹೇಳಿ ಅಂತಂದ್ರೆ ಸ್ಟೇಷನ್ ಅವರು ನನಗೆ ಹೇಳ್ತಿಲ್ಲ ಮೇಡಮ್. ಅವ್ನು ಇಷ್ಟ ಇಲ್ಲ, ಅವ್ನು ಬರಲ್ಲ. ನಾನು ಎಲ್ಲಿರ್ಬೇಕು ಮೇಡಮ್? ನಾನು ಏನಾದರೂ ಇದ್ರೆ ಕೋರ್ಟಲ್ಲಿ ನೋಡ್ಕೋತೀನಿ ಅಂತಾನೆ ಮೇಡಮ್. ಅಲ್ಲಿವರೆಗೂ ಎಲ್ಲಿರಲಿ ಮೇಡಮ್? ಬೀದಿಯಲ್ಲಿರೋ ಅಂತಾನೆ ಮೇಡಮ್. ಸಬ್ಮಿಷನ್ ಈ ಹುಡುಗಿಗೆ ಇವರು ಕೇಸ್ ನಡಿಬೇಕಾದ್ರೆ ಆಯೋಗನೂ ಏನು ಮಾಡಲ್ಲ, ಪೊಲೀಸು ಏನು ಮಾಡಲ್ಲ. ಕೇಸ್ ಗೆಲ್ಲಬೇಕು. ಇನ್ನ ಅವನು ಜೊತೆ ಚಾರ್ಜ್ ಶೀಟ್ ಹಾಕಿದ್ದೀನಿ ಇಲ್ಲದೆ ಇದ್ರೆ ಅವ್ನು ಚೀಟಿಂಗ್ ಕೇಸಲ್ಲಿ ಒಳಗೆ ಹೋಗ್ತಾನೆ ಮೇಡಮ್. ಮೇಡಮ್ ನಂದು ಒಂದೇ ಏನು ಅಂತಂದ್ರೆ, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ಳೋಕೆ 2.5 ತಿಂಗಳು ಮೇಡಮ್. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ, ಅಷ್ಟು ಪೊಲೀಸ್ ಸಹಾಯ ಮಾಡಿದ್ರು. ಆದರೆ ಮೇಡಮ್ ಒಂದು ಕಂಪ್ಲೇಂಟ್ ತಗೋಬೇಕಾದ್ರೆ ಒಂದು ಹುಡುಗಿ ಬೆಂಗಳೂರುವರೆಗೂ ಹೋಗ್ಬೇಕಾ ಮೇಡಮ್ ತಗೊಳ್ಳಿ ಅಂತ? ಇಲ್ಲ, ಅದಕ್ಕೆ ಆ ಥರ ಮಾಡಬಾರ್ದು, ಅದು ತಪ್ಪಿದೆ. ಬಟ್ ಆದರೆ ಅವರು ಡೇ 1ಇಂದನೂ ನಿನ್ನ ಪರನೇ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಈ ಸರ್ ಇದ್ದಾರೆ ಮೇಡಮ್, ಈ ಸರ್ ಅವರೇ ಮೇನ್ ಅಲ್ವಾ? ಆದರೆ ಸಬ್ ಇನ್ಸ್ಪೆಕ್ಟರ್ ಸರ್ ರೆಸ್ಪಾನ್ಸ್ ಮಾಡಿಲ್ಲ. ಸಬ್ ಇನ್ಸ್ಪೆಕ್ಟರ್ ಬರೋಲ್ಲ, ನಿನ್ನ ಸರ್ಕಲ್ ಇನ್ಸ್ಪೆಕ್ಟ್ರೇ ಮೇನ್, ಗೊತ್ತಾಯ್ತಮ್ಮ? ಬಟ್ ಈಗ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನೀನು ಫೈಟ್ ಮಾಡ್ತಾ ಇದೀಯಾ? ಇನ್ನೂ ಇಲ್ಲ ಮೇಡಮ್, ಇವಾಗ ಇನ್ನೂ ಚಾರ್ಜ್ ಶೀಟ್ ಇನ್ನೊಂದು ಏನು ಮಾಡ್ಬಿಟ್ಟಿದ್ದಾರೆ ಮೇಡಮ್. ಕೋರ್ಟಲ್ಲಿ ನನಗೆ ಗಂಡ ಬೇಕು ಅಂದ್ಬಿಟ್ಟು ಕೇಸಾಗಿ ಹಾಕೊಂಡಿದ್ದು. ಮಾನಸಿಕ ಕಿರುಕುಳ ಹಾಕ್ತಿತ್ತು ಮೇಡಮ್. ಶ್ರೀನಿವಾಸ್ ಸರ್ ಸ್ವಲ್ಪ ತಾಯಿ ಹ್ಯಾಂಡಿಕ್ಯಾಪ್ಟ್ ಮೇಡಮ್. ಆದರೂ ಗಂಡನೇ ಬೇಕು ಅಂತ ನನಗೆ ಕೌನ್ಸಿಲಿಂಗ್ ಕೊಡ್ಸಿ ಅಂತ ಹೇಳಿದೆ, ಮಹಿಳಾ ಸಂಘದಲ್ಲಿ ಕಳಿಸ್ಕೊಡಿ ಅಂತ ಹೇಳಿದೆ. ಆದರೂ ಅವ್ರು ಬರಲಿಲ್ಲ ಮೇಡಮ್. ನನ್ನ ಗಂಡ ಇನ್ನು ಯಾವ ಕಡೆನೂ ನಾನು ಆಗಲಿಲ್ಲ ಮೇಡಮ್. ನನ್ನ ಕೈಲಿ ಅಂದರೆ ಹಾಸ್ಪಿಟ್ಲ್ ಹತ್ರ ಬಂದು ನಾನು ವೀಡಿಯೋ ಸ್ಟೇಟ್ಮೆಂಟಲ್ಲಿ FIR ಬೇಡ ಸರ್, ನಾನು ಕೌನ್ಸಿಲಿಂಗ್ ಹೋಗ್ತೀನಿ ಅಂತಂದರು. ಆದರೂ PSI ವೇಣುಗೋಪಾಲ್ ಸರ್ FIR ಮಾಡಿದ್ದಾರೆ ಮೇಡಮ್. ಮಾಡಿದ್ದಾರೆ. ಮತ್ತು ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದೆ ಮೇಡಮ್. ನನ್ನ ಗಂಡ ನಾನು ವೆಟರ್ನರಿಯಲ್ಲಿ ಔಟ್ಸೋರ್ಸಾಗಿ ವರ್ಕ್ ಮಾಡ್ತೀನಿ. ಆಫೀಸ್ಗೆ ಹೋಗಿ ಬರೋಷ್ಟರಲ್ಲಿ ನನ್ನ ಲಗೇಜ್ ಎಲ್ಲ ಹೊರಗಡೆ ಹಾಕಿಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ ಮೇಡಮ್ ನನ್ನ ಗಂಡ. ಮತ್ತು ಸ್ಟೇಷನ್ ಹತ್ರ ಬಂದು ಕೇಳಿದ್ರೆ ಸರ್ ಸ್ವಿಚ್ ಆಫ್ ಇದೆ, ಎಲ್ಲಿ ಹೋಗಿದ್ದಾರೋ ಏನೋ ಅಂತ. ಅವ್ರ ಮನೆಯವ್ರಿಗೆ ಕಾಲ್ ಮಾಡಿ ನಿಮ್ಮ ಗಂಡಿಗೆ ಏನಾದರೂ ನಿಂದೇ ಜವಾಬ್ದಾರಿ, ನೀವು ನನಗೆ ಬಿಡಲ್ಲ ಅಂತ ಆಕ್ಷನ್ ಮಾಡಬೇಕು ಸರ್. ಅಟ್ಲೀಸ್ಟ್ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ಳಿ ಅಂತ ಕೇಳಿದ್ದೀನಿ ಮೇಡಮ್. 2.5 ತಿಂಗಳಾಯಿತು, ತಗೊಳ್ಳೇ ಇಲ್ಲ ಮೇಡಮ್. ADGP ಹತ್ರ ಹೋಗಿದ್ದೀನಿ, IG ಸರ್ ಹತ್ರ ಹೋಗಿದ್ದೀನಿ, ಜಡ್ಜ್ ಮೇಡಮ್ ಹತ್ರ ಹೋಗಿದ್ದೀನಿ, SP ಸರ್ಗೆ ಲೆಟರ್ ಕೊಟ್ಟಿದ್ದು, DYSP ಸರ್ಗೆ ಲೆಟರ್, ಎಲ್ಲ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಮೇಡಮ್. 2.5 ತಿಂಗಳಾದ ನಂತರ ತಗೊಂಡ್ರು. ADGP ಸರ್ ಕಾಲ್ ಮಾಡಿದ್ಮೇಲೆ ಇವ್ರಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಂಡಿದ್ದಾರೆ. ತಗೊಂಡು ಕಳಿಸಿದ್ರು. ಬಂದು ಏನು ಹೇಳ್ತಾನೆ, ನಾನು ಇನ್ನು ಮದುವೆ ಆಗಿಲ್ಲ ಅಂತ ಹೇಳ್ತಿದ್ದೆ ಮೇಡಮ್. ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀವಿ, ಮಗು ಇಲ್ಲ ಮೇಡಮ್. ಮಗು ಇಲ್ಲ, ಇನ್ನು 7 ಮಂತ್ಸ್ ಆಗಿದೆ ಮೇಡಮ್. ಟೆಂಪಲಲ್ಲೂ ಆಗಿದ್ದೀವಿ. ನಾನು ಇನ್ನು ಮದುವೆನೇ ಆಗಿಲ್ಲ, ನಾನು ನಿನ್ನ ಜೊತೆ ಬರಲ್ಲ, ಡಿವೋರ್ಸ್ ಕೊಡು. ನಮ್ಮದು ST ಕ್ಯಾಸ್ಟ್ ಇದೆ ಮೇಡಮ್, ನಮ್ಮದು ಇಂಟರ್ ಕ್ಯಾಸ್ಟ್ ಇದೆ, ನಾನು ಆಗಲ್ಲ, ನಾನು ನಮ್ಮ ಅಕ್ಕ ಮಗಳನ್ನ ಆಗಬೇಕು, ಡಿವೋರ್ಸ್ ಕೊಡು. ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ, ಫೋನ್ ಸ್ವಿಚ್ ಆಗಿ ಬರ್ತಿದೆ ಸರ್. ನಿಮ್ಗೆ ಮಾಹಿತಿ ಗೊತ್ತಿದ್ರೆ ಹೇಳಿ ಅಂತಂದ್ರೆ ಸ್ಟೇಷನ್ ಅವರು ನನಗೆ ಹೇಳ್ತಿಲ್ಲ ಮೇಡಮ್. ಅವ್ನು ಇಷ್ಟ ಇಲ್ಲ, ಅವ್ನು ಬರಲ್ಲ. ನಾನು ಎಲ್ಲಿರ್ಬೇಕು ಮೇಡಮ್? ನಾನು ಏನಾದರೂ ಇದ್ರೆ ಕೋರ್ಟಲ್ಲಿ ನೋಡ್ಕೋತೀನಿ ಅಂತಾನೆ ಮೇಡಮ್. ಅಲ್ಲಿವರೆಗೂ ಎಲ್ಲಿರಲಿ ಮೇಡಮ್? ಬೀದಿಯಲ್ಲಿರೋ ಅಂತಾನೆ ಮೇಡಮ್. ಸಬ್ಮಿಷನ್ ಈ ಹುಡುಗಿಗೆ ಇವರು ಕೇಸ್ ನಡಿಬೇಕಾದ್ರೆ ಆಯೋಗನೂ ಏನು ಮಾಡಲ್ಲ, ಪೊಲೀಸು ಏನು ಮಾಡಲ್ಲ. ಕೇಸ್ ಗೆಲ್ಲಬೇಕು. ಇನ್ನ ಅವನು ಜೊತೆ ಚಾರ್ಜ್ ಶೀಟ್ ಹಾಕಿದ್ದೀನಿ ಇಲ್ಲದೆ ಇದ್ರೆ ಅವ್ನು ಚೀಟಿಂಗ್ ಕೇಸಲ್ಲಿ ಒಳಗೆ ಹೋಗ್ತಾನೆ ಮೇಡಮ್. ಮೇಡಮ್ ನಂದು ಒಂದೇ ಏನು ಅಂತಂದ್ರೆ, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ಳೋಕೆ 2.5 ತಿಂಗಳು ಮೇಡಮ್. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ, ಅಷ್ಟು ಪೊಲೀಸ್ ಸಹಾಯ ಮಾಡಿದ್ರು. ಆದರೆ ಮೇಡಮ್ ಒಂದು ಕಂಪ್ಲೇಂಟ್ ತಗೋಬೇಕಾದ್ರೆ ಒಂದು ಹುಡುಗಿ ಬೆಂಗಳೂರುವರೆಗೂ ಹೋಗ್ಬೇಕಾ ಮೇಡಮ್ ತಗೊಳ್ಳಿ ಅಂತ? ಇಲ್ಲ, ಅದಕ್ಕೆ ಆ ಥರ ಮಾಡಬಾರ್ದು, ಅದು ತಪ್ಪಿದೆ. ಬಟ್ ಆದರೆ ಅವರು ಡೇ 1ಇಂದನೂ ನಿನ್ನ ಪರನೇ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಈ ಸರ್ ಇದ್ದಾರೆ ಮೇಡಮ್, ಈ ಸರ್ ಅವರೇ ಮೇನ್ ಅಲ್ವಾ? ಆದರೆ ಸಬ್ ಇನ್ಸ್ಪೆಕ್ಟರ್ ಸರ್ ರೆಸ್ಪಾನ್ಸ್ ಮಾಡಿಲ್ಲ. ಸಬ್ ಇನ್ಸ್ಪೆಕ್ಟರ್ ಬರೋಲ್ಲ, ನಿನ್ನ ಸರ್ಕಲ್ ಇನ್ಸ್ಪೆಕ್ಟ್ರೇ ಮೇನ್, ಗೊತ್ತಾಯ್ತಮ್ಮ? ಬಟ್ ಈಗ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನೀನು ಫೈಟ್ ಮಾಡ್ತಾ ಇದೀಯಾ? ಇನ್ನೂ ಇಲ್ಲ ಮೇಡಮ್, ಇವಾಗ ಇನ್ನೂ ಚಾರ್ಜ್ ಶೀಟ್ ಇನ್ನೊಂದು ಏನು ಮಾಡ್ಬಿಟ್ಟಿದ್ದಾರೆ ಮೇಡಮ್. ಕೋರ್ಟಲ್ಲಿ ನನಗೆ ಗಂಡ ಬೇಕು ಅಂದ್ಬಿಟ್ಟು ಕೇಸಾಗಿ ಹಾಕೊಂಡಿದ್ದು.